ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರೈತರಿಗೆ ಕಂದಕ ಬದು ನಿರ್ಮಾಣ ಕುರಿತು ಕಾರ್ಯಾಗಾರ. 224 ತಾಲೂಕಿನಲ್ಲಿ ಕೃಷಿ ಹೊಂಡ ನಿರ್ಮಿಸಲು ಸರ್ಕಾರದಿಂದ ಅವಕಾಶ. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿಕೆ. ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚದ ಲೆಕ್ಕಪತ್ರ ನೀಡಲು ಆಗ್ರಹ. 1 ವಾರದೊಳಗೆ ಲೆಕ್ಕಪತ್ರ ನೀಡಲು ಗಡುವು, ತಪ್ಪಿದರೆ ಲೆಕ್ಕ ಕೊಡಿ ಚಳವಳಿ ಆರಂಭಿಸುವುದಾಗಿ ಎಚ್ಚರಿಕೆ. ರಾಜಗುರು ಭಗತ್ ಸಿಂಗ್ ಹಾಗೂ ಸುಖದೇವರ ಹುತಾತ್ಮ ದಿನ ಆಚರಣೆ. ಭಗತ್ ಸಿಂಗ್ ರವರ ದೇಶ ಪ್ರೇಮದ ಬಗ್ಗೆ ಗಣ್ಯರ ಪ್ರಶಂಸೆ. ಆಕಾಶ ಬುಟ್ಟಿ ಆರಿಸಿ ಗೌರವ ನಮನ ಸಮರ್ಪಣೆ. ಕೆಎಸ್ನ ಸಾಹಿತ್ಯ ಪ್ರಶಸ್ತಿ ಹಾಗೂ ಕಾವ್ಯ ಗಾಯನ ಪ್ರಶಸ್ತಿ ಪ್ರದಾನ. ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಅಭಿವೃದ್ಧಿಗೆ ಭರವಸೆ. ಗಮನ ಸೆಳೆದ ಗೀತಗಾಯನ ಕಾರ್ಯಕ್ರಮ. ಕೇರ್ಪೇಟೆಯಲ್ಲಿ ಶಕ್ತಿ ದೇವತೆ ಮುತ್ತುರಾಯಸ್ವಾಮಿ ಉತ್ಸವ. ಹಸಿರು ಬಂಡಿ ಉತ್ಸವಕ್ಕೆ ಸಾಕ್ಷಿಯಾದ ಅಪಾರ ಭಕ್ತ ಸಮೂಹ. ಭಕ್ತರನ್ನ ಕಾಯೆ ಅಂತ ಪ್ರಾರ್ಥಿಸಿದ ಭಕ್ತವೃಂದ. ಜಿಲ್ಲಾಡಳಿತ ಕೃಷಿ ಇಲಾಖೆ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೃಷಿ ಕವಚ ಕಾರ್ಯಕ್ರಮದ ಅಡಿಯಲ್ಲಿ ಮಂಡ್ಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಕಂದಕ ಬದು ನಿರ್ಮಾಣ ಕುರಿತು ಏರ್ಪಡಿಸಿದ್ದ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಮಂಡ್ಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆದ ಸಮಾರಂಭವನ್ನು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಚಿವರು, ಇದು ರೈತರಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮ. ರೈತರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಹಾಗೂ ಭಾರತ ದೇಶ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ಆರ್ಥಿಕ ತಜ್ಞರಾಗಿ ಹಲವು ಸಲಹೆ ನೀಡಿ ಭಾರತ ದೇಶದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿಗೆ ತಂದು ಹಸಿವು ಮುಕ್ತ ರಾಷ್ಟ್ರಕ್ಕೆ ನಾಂದಿ ಆಡಿದವರು ಸಿಂಗ್ ಅವರು ಅಂತ ಹೇಳಿದರು. ಕೃಷಿ ಕವಚ ಕಾರ್ಯಕ್ರಮದಡಿಯಲ್ಲಿ ಕೃಷಿ ಇಲಾಖೆಯಿಂದ ಕಂದಕ ಬಂದು ನಿರ್ಮಾಣ ಮಾಡಿರುವುದರಿಂದ ಮಳೆ ನೀರು ಪೋಲಾಗುವುದು ತಪ್ಪುತ್ತದೆ. 104 ತಾಲೂಕಿನಲ್ಲಿ ಮಾತ್ರ ಕೃಷಿ ಹೊಂಡ ಇಂದು ನೀರಾವರಿ ಯೋಜನೆ ಮೂಲಕ 224 ತಾಲೂಕಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಲು ಸರ್ಕಾರದಿಂದ ಅವಕಾಶ ಕಲ್ಪಿಸಲಾಗುತ್ತದೆ. ಕನಿಷ್ಠ 2 ರಿಂದ 3 ಲಕ್ಷದವರೆಗೆ ಅನುದಾನ ನೀಡಲಾಗುತ್ತದೆ. ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬೇಕು ಅಂತ ಸಲಹೆ ನೀಡಿದರು. ನರೇಗಾ ಯೋಜನೆಯಲ್ಲಿ ಸಿಗುವ ಎಲ್ಲ ಯೋಜನೆಯ ಸದುಪಯೋಗವನ್ನು ರೈತರು ಪಡೆಯಬೇಕು. ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಕಾರ್ಯಾಗಾರ ಮಾಡಿ ಅರಿವು ಮೂಡಿಸುವ ಕೆಲಸವನ್ನು ಮಾಡಬೇಕು. ಯೋಜನೆಯ ಸದುಪಯೋಗದಲ್ಲಿ ಮಂಡ್ಯ ಜಿಲ್ಲೆಗೆ 27ನೇ ಸ್ಥಾನದಲ್ಲಿದೆ. ಹೀಗಾಗಿ 1ನೇ ಸ್ಥಾನದಲ್ಲಿ ಬರಲು ಎಲ್ಲರ ಸಹಕಾರ ಮುಖ್ಯ ಅಂತ ಸಚಿವರು ಹೇಳಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಕೃಷಿ ಭಾಗ್ಯ ಯೋಜನೆ, ಕೃಷಿ ಹೊಂಡ ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕೊಟ್ಟಿದ್ರು. ಯಾಕೆ ಮಾಡಿದ್ರು? ಈ ಕೆಲವೊಮ್ಮೆ ಮಳವಳ್ಳಿ, ಮದ್ದೂರು, ಕೊಪ್ಪ, ಟೈಲೆಂಡಲ್ಲಿ ನೀರು ಬರಲ್ಲ, ಅಥವಾ ಆಶ್ರಿತ ಇದರಲ್ಲಿ ಮಳೆ ಬಂದಾಗ ಬೆಳೆ ಹಾಕಿರ್ತೀರ, ಬೋರ್ವೆಲ್ ಇರಲ್ಲ, ನೀರು ಬರಲ್ಲ. ಈ ಕೃಷಿ ಹೊಂಡದಲ್ಲಿ ನೀರು ಇಟ್ಕೊಂಡ್ರೆ ಕೊನೆಯಲ್ಲಿ 1 ತಿಂಗಳಲ್ಲಿ 15 ದಿವಸದಲ್ಲಿ ಮಳೆ ಇಲ್ಲದೆ ಬೆಳೆ ಹಾನಿ ಆಗ್ತಿದ್ರೆ ಅದನ್ನು ಉಪಯೋಗಿಸ್ಕೊಂಡು ಪೂರ್ಣ ಪ್ರಮಾಣದ ಬೆಳೆನ ಬೆಳೆಯಬಹುದು ಅನ್ನೋದು ಕಾರಣಕ್ಕೋಸ್ಕರ ಕೃಷಿ ಹೊಂಡ. ಆದರೆ 104 ತಾಲೂಕಿನಲ್ಲಿ ಮಾತ್ರ, ಇನ್ನು 120 ತಾಲೂಕಿನಲ್ಲಿ ಈ ಯೋಜನೆ ಇರಲಿಲ್ಲ. ಕಳೆದ 5 ವರ್ಷ ಅವರು ನಿಲ್ಲಿಸ್ಬಿಟ್ರು. ಹಿಂದೆ ನಾವು ಮಾಡಿದಂಥ ಕಾಂಗ್ರೆಸ್ ಮಾಡಿದಂಥ ಈ ಯೋಜನೆಯನ್ನು ನಿಲ್ಲಿಸಿದ್ರು. 5 ವರ್ಷ ನಿಲ್ಲಿಸಿದ್ರು. ಮತ್ತು ಹಿಂದೆ ಸರ್ಕಾರ ಸಿದ್ದರಾಮಯ್ಯನವರು ಮಾಡಿದ್ದು 104 ತಾಲೂಕು. ಈಗ ನಾನು ಕೃಷಿ ಸಚಿವರಾದ್ಮೇಲೆ 224 ಏನು ಅನೇಕ ಈ ಬದು ಯೋಜನೆ ನಮ್ಮ ಈ ವೆಟ್ಲ್ಯಾಂಡ್ ಅಲ್ಲಿ ಅಂದ್ರೆ ನೀರಾವರಿ ಏರಿಯಾದಲ್ಲಿ ಇರಲ್ಲ ಅಂತಾರೋ, ನಾವು ನೀರಾವರಿ ಯೋಜನೆಯಲ್ಲೂ ಏರಿಯಾದಲ್ಲೂ ಸಹ ಈ ಕೃಷಿ ಹೊಂಡವನ್ನ ಮಾಡಬಹುದು ಅಂತ ಕಾನೂನನ್ನ ನಾನು ಜಾರಿಗೆ ತಂದು ಕ್ಯಾಬಿನೆಟ್ ಅಲ್ಲಿ ಮಂಜೂರು ಮಾಡಿಸಿ 224 ತಾಲೂಕಿನಲ್ಲೂ ಕೃಷಿ ಹೊಂಡ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಕೃಷಿ ಹೊಂಡಕ್ಕೆ ಎಷ್ಟು ಕಡಿಮೆ 3 ಲಕ್ಷ. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಸಿಇಒ ಕೆ.ಆರ್. ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಮೈಷುಗರ್ ಅಧ್ಯಕ್ಷರಾದ ಶ್ರೀ ಗಂಗಾಧರ್, ಜಂಟಿ ಕೃಷಿ ಇಲಾಖೆ ನಿರ್ದೇಶಕರಾದ ಅಶೋಕ್, ಕಾರ್ಸ್ವಾಡಿ ಮಹಾದೇವ್ ಸೇರಿದಂತೆ ಅನೇಕ ಅಧಿಕಾರಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಸಹಯೋಗದಲ್ಲಿ ಕೆಎಸ್ನ ಸಾಹಿತ್ಯ ಪ್ರಶಸ್ತಿ ಹಾಗೂ ಕಾವ್ಯ ಗಾಯನ ಪ್ರಶಸ್ತಿ ಪ್ರದಾನ ಸಮಾರಂಭವು ಮಂಡ್ಯದ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಪ್ರೊಫೆಸರ್ ಜಯಪ್ರಕಾಶ ಗೌಡ ಹಾಗೂ ದಾಮೋದರ ಶೆಟ್ಟಿ ಅವರನ್ನು ಆಯ್ಕೆ ಮಾಡಲಾಯಿತು. ಕಾವ್ಯ ಗಾಯನ ಪ್ರಶಸ್ತಿಗೆ ಅತ್ಯಂತ ಯಶಸ್ವಿ ಗಾಯಕಿ ಸಂಗೀತ ಕಟ್ಟಿ ಮತ್ತು ಹಿರಿಯ ಗಾಯಕ ರಮೇಶ್ ಚಂದ್ರರವರನ್ನು ಆಯ್ಕೆ ಮಾಡಲಾಗಿತ್ತು. ಇದರ ಟ್ರಸ್ಟ್ ಅಧ್ಯಕ್ಷರಾಗಿ ಕಿಕ್ಕೇರಿ ಕೃಷ್ಣಮೂರ್ತಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಸರ್ಕಾರಿ ಸ್ವಾಮ್ಯದ ಒಂದು ಅದರ ಅಡಿಯಲ್ಲಿ ಬರುವಂತಹ ಕಾರ್ಯಕ್ರಮ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೆಎಸ್ನ ಟ್ರಸ್ಟನ್ನು ಅದು ಬೆಳವಣಿಗೆ ಮಾಡುವ ನಿಟ್ಟಿನಲ್ಲಿ ಮತ್ತು ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡುತ್ತೆ ಅನ್ನುವಂಥ ಆಶಯವನ್ನು ಉಸ್ತುವಾರಿ ಸಚಿವರು ನೀಡಿದರು. ಮಂಡ್ಯದ ಕಲಾಮಂದಿರದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಸಹಯೋಗದಲ್ಲಿ ಭಾನುವಾರ ನಡೆದ ಕೆಎಸ್ನ ಸಾಹಿತ್ಯ ಪ್ರಶಸ್ತಿ ಹಾಗೂ ಕಾವ್ಯ ಗಾಯನ ಪ್ರಶಸ್ತಿ ಸಮಾರಂಭವನ್ನು ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತರುವಾಯ ಗಣ್ಯರು ಕೆಎಸ್ ನರಸಿಂಹಸ್ವಾಮಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕೆಎಸ್ ನರಸಿಂಹಸ್ವಾಮಿ ಕಿಕ್ಕೇರಿ ಸುಬ್ಬರಾಯ
ನರಸಿಂಹಸ್ವಾಮಿಯವರು ದಾಂಪತ್ಯ ಗೀತೆಗಳ ಕವಿ, ಪ್ರೇಮ ಕವಿ ಎಂತೆಲ್ಲ ಕರೆಸಿಕೊಂಡವರು. ಆದರೆ ನಮಗೆಲ್ಲರಿಗೂ ಗೊತ್ತು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಚಲುವರಾಯಸ್ವಾಮಿ, ಮಲ್ಲಿಗೆ ಕವಿ ಎಂದೇ ಮನೆ ಮಾತಾಗಿರುವ ಕೆ.ಎಸ್. ನರಸಿಂಹಸ್ವಾಮಿಯವರು ಸಾಹಿತಿಗಳಲ್ಲಿಯೇ ಅಪರೂಪದ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಿದರು. ನಾಡು ಕಂಡ ಶ್ರೇಷ್ಠ ಕವಿ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದಾರೆ. ಕೆ.ಎಸ್. ನರಸಿಂಹಸ್ವಾಮಿಯವರ ಟ್ರಸ್ಟ್ ಅಭಿವೃದ್ಧಿಯಾಗಬೇಕು. ಸ್ಥಳೀಯ ಅನುದಾನ ಬಳಸಿಕೊಂಡು ಕೆಕ್ಕೇರಿಯಲ್ಲಿರುವ ಅವರ ಮನೆಯನ್ನು ಸ್ಮಾರಕ ಮಾಡಬೇಕು. ಜೊತೆಗೆ ಬಯಲು ರಂಗಮಂದಿರ ನಿರ್ಮಾಣಕ್ಕೆ ಬೇಕಾದ ಅಗತ್ಯ ಅನುದಾನಕ್ಕೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಅಂತ ಅವರು ಹೇಳಿದರು. ನಮ್ಮದೇ ಜಿಲ್ಲೆಯ ಹೆಸರಾಂತ ಸಾಹಿತಿಗಳ ಒಂದು ಟ್ರಸ್ಟ್ನಿಂದ ಅವರ ಹೆಸರಿನಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಶಸ್ತಿ ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತೇನಾದರೂ ನಮ್ಮ ದೇಶ, ನಮ್ಮ ರಾಜ್ಯ ಸಮೃದ್ಧಿ ಇದ್ದರೆ, ಸಂಗೀತದಲ್ಲಿರ್ಬೋದು, ಕಲೆನಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು ಇದ್ದರೆ, ಇಂಥ ಅನೇಕ ನಮ್ಮ ಎದುರುಗಡೆ ಕುವೆಂಪು ಅವರು, ಬೇಂದ್ರೆಯವರು ಕಾಣ್ತಾರೆ. ಅವರೆಲ್ಲರ ಒಂದು ಸಾಧನೆ, ದುಡಿಮೆ ನಮ್ಮೆಲ್ಲರಿಗೂ ಇವತ್ತು ಪ್ರಪಂಚಾದ್ಯಂತ ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ ಒಂದು ಗೌರವ ಸಲ್ತಾ ಇದೆ. ಆ ಒಂದು ಅವರ ಗೌರವವನ್ನು ನಾವು ನಮ್ಮ ನಂತರ ಬರ್ತಕ್ಕಂಥ ಮಕ್ಕಳುಗಳಿಗೆ ತಿಳಿಸ್ತಕ್ಕಂಥದ್ದು, ಅವರೆಲ್ಲರಿಗೂ ಈ ಪರಿಚಯಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ. ಅನೇಕ ದೇಶಗಳಲ್ಲಿ ಅನೇಕ ವಿಚಾರಗಳಲ್ಲಿ ಅವ್ರದ್ದೇ ಆದಂಥ ಒಂದು ಚರಿತ್ರೆ ಇರುತ್ತೆ. ಆದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಇತಿಹಾಸ ಬೇರೆ ಯಾವ ದೇಶದಲ್ಲೂ ಸಹ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ಸಂದರ್ಭದಲ್ಲಿ ಸಾಹಿತ್ಯ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರಿಗೆ, ಸಾಹಿತ್ಯ ಪ್ರಶಸ್ತಿಯನ್ನು ಡಾಕ್ಟರ್ ನಾಮೋದರ ಶೆಟ್ಟಿ ಅವರಿಗೆ, ಕಾವ್ಯ ಗಾಯನ ಪ್ರಶಸ್ತಿಯನ್ನು ಗಾಯಕರಾದ ಸಂಗೀತ ಕಟ್ಟಿ ಕುಲಕರ್ಣಿ ಅವರಿಗೆ ಮತ್ತು ರಮೇಶ್ಚಂದ್ರ ಅವರಿಗೆ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಮಾಡುತ್ತಿರುವುದರಿಂದ ಕೃಷಿ ಮ್ಯೂಸಿಯಂ ಅಗತ್ಯವಿದೆ. ಆದ್ದರಿಂದ ಮ್ಯೂಸಿಯಂಗೆ ಅಗತ್ಯ ಸ್ಥಳಾವಕಾಶ ನೀಡಬೇಕು. ಕೃಷಿ ವಿವಿಗೆ ಒಳಪಡುವ ಜಿಲ್ಲೆಗಳ ಆಚಾರ, ವಿಚಾರ, ಕೃಷಿ ಸಂಸ್ಕೃತಿ, ಕಲೆ, ಸಾಹಿತ್ಯ ಬಿಂಬಿಸುವ ಮ್ಯೂಸಿಯಂ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕೃಷಿ ವಿವಿಯಂತೆ ಮ್ಯೂಸಿಯಂ ಮಾಡಲು ಮುಂದಾಗಬೇಕು ಅಂತ ಸಲಹೆ ನೀಡಿದರು. ಕೆ.ಎಸ್. ಅವರು ಮೈಸೂರು ಮಲ್ಲಿಗೆ ಕಾವ್ಯದ ಸಾಹಿತಿ, ನಮ್ಮ ನೆಲದವರು ಎನ್ನುವುದೇ ನಮ್ಮೆಲ್ಲರ ಹೆಮ್ಮೆ. ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಅಂತ ಅವರು ತಿಳಿಸಿದರು. ಸಂದರ್ಭದಲ್ಲಿ ಅವರ ಮನೆ ಇನ್ನೂ ಕೂಡ ಹಸ್ತಾಂತರವಾಗಿಲ್ಲ, ಒಂದು ಸ್ಮಾರಕವಾಗಬೇಕು. ಪೂಜ್ಯ ಕೆ.ಎಸ್. ನರಸಿಂಹಸ್ವಾಮಿ ಇವರಿಬ್ಬರು ಕೂಡ ನಮ್ಮ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾದಂಥ ಕವಿಗಳು. ಪೂಜ್ಯ ಅವರ ಟ್ರಸ್ಟ್ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಬಯಲು ರಂಗಮಂದಿರ ಆಗಿದೆ. ಅದನ್ನು ನೋಡಿದಾಗ ಎಲ್ಲರಿಗೂ ಕೂಡ ತುಂಬ ಸಂತೋಷ ಆಗ್ತದೆ. ಅದೇ ಮಾದರಿಯಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಯವರ ಕಿಕ್ಕೇರಿಯನ್ನು ಕೂಡ ಅಭಿವೃದ್ಧಿಪಡಿಸಬೇಕು. ಆ ಕಿಕ್ಕೇರಿಯಲ್ಲಿ ಇರ್ತಕ್ಕಂಥ ಟ್ರಸ್ಟ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರದಲ್ಲಿ ಕೂಡ ಮಾನ್ಯ ಮಂತ್ರಿಗಳು ಗಮನ ಹರಿಸಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕೃಷಿ ವಿಶ್ವವಿದ್ಯಾಲಯ ಸಂಪೂರ್ಣ ನಿಮ್ಮ ಅವಧಿಯಲ್ಲಿ ಅಭಿವೃದ್ಧಿಯಲ್ಲಿ ಹೋಗಬೇಕು. ಕೊರತೆ ಇದೆ ಅಂತೇಳಿ ಮುಂದೆ ಬರ್ತಕ್ಕಂಥ ಸರ್ಕಾರ ಅದನ್ನು ನಿಲ್ಲಿಸಬೇಕು ಎನ್ನುವಂಥ ಮಾತನಾಡಬಹುದು. ಮಂಡ್ಯ ವಿಶ್ವವಿದ್ಯಾಲಯ ಯಾವುದೇ ಕಾರಣದಿಂದ ಈಗ ಬದಲಾವಣೆ ಆಗಬಾರದು. ಹಾಗಾಗಿ ಮತ್ತೊಮ್ಮೆ ನಿಮ್ಮನ್ನು ಅಭಿನಂದಿಸ್ತೇನೆ. ಇಷ್ಟು ವಿಷಯಗಳನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ ರವಿಕುಮಾರ್ ಗೌಡ ವಹಿಸಿಕೊಂಡಿದ್ದರು. ಸಮಾರಂಭದಲ್ಲಿ ಮೈಸೂರು ಕಾರ್ಖಾನೆ ಅಧ್ಯಕ್ಷರಾದ ಶ್ರೀ ಗಂಗಾಧರ್, ಮೂಡ ಅಧ್ಯಕ್ಷರಾದ ನಯೀಂ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ಕೆ.ಆರ್. ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಕೆ.ಎಸ್. ನರಸಿಂಹಸ್ವಾಮಿ ಟ್ರಸ್ಟ್ ಅಧ್ಯಕ್ಷರಾದ ಕಿಕ್ಕೇರಿ ಕೃಷ್ಣಮೂರ್ತಿ, ಟ್ರಸ್ಟಿಗಳಾದ ಕಿಕ್ಕೇರಿ ಸುರೇಶ್, ಸುಬ್ರಹ್ಮಣ್ಯ, ಮೇಘಲ, ವೆಂಕಟೇಶ್, ಶ್ರೀವಲ್ಲಿ, ಮೋಹನ್, ಸದಸ್ಯ ಕಾರ್ಯದರ್ಶಿ ಬಿ.ವಿ. ನಂದಿ ಸೇರಿದಂತೆ ಇನ್ನಿತರರಿದ್ದರು. ಕಾರ್ಯಕ್ರಮದಲ್ಲಿ ಸಂಗೀತ ಕಟ್ಟಿ, ರಮೇಶ್ಚಂದ್ರ ಹಾಗೂ ಇತರ ಗಾಯಕರು ನಡೆಸಿಕೊಟ್ಟ ಸಂಗೀತ ಗಾಯನ ಕಾರ್ಯಕ್ರಮ ಯಶಸ್ವಿಯಾಗಿ ಕಂಡುಬಂತು. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದು 3 ತಿಂಗಳಾದರೂ ಕೂಡ ಅದರ ಖರ್ಚು ವೆಚ್ಚದ ಲೆಕ್ಕ ನೀಡದೇ ಇದ್ದು ಕೂಡಲೇ ಲೆಕ್ಕಪತ್ರವನ್ನು ಸಾರ್ವತ್ರಿಕವಾಗಿ ಬಹಿರಂಗಪಡಿಸಬೇಕು ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಂ.ಬಿ. ನಾಗನಗೌಡ ಮತ್ತು ಜಿ.ಟಿ. ವೀರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರ ನಡೆದಲ್ಲಿ ಸಮ್ಮೇಳನ ನಡೆದು 3 ತಿಂಗಳಾದರೂ ಕೂಡ ಲೆಕ್ಕಪತ್ರ ಅದು ಸಹಜವಾಗಿ ನೀಡಲೇಬೇಕು. ಸೊ ಆದರೆ 3 ತಿಂಗಳಾಗಿದೆ, ಡಿಲೇ ಆಗಿದೆ ಅನ್ನುವಂಥದ್ದು ಪ್ರಗತಿಪರರ ಆರೋಪ. ಕೂಡಲೇ ಬಹಿರಂಗಪಡಿಸಬೇಕು. ಅದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, 35 ಕೋಟಿಗೂ ಹೆಚ್ಚು ಹಣ ಬೇರೆ ಬೇರೆ ಮೂಲದಿಂದ ಕೂಡ ಜಿಲ್ಲಾಡಳಿತಕ್ಕೆ ಅಥವಾ ಬೇರೆ ಬೇರೆ ಮೂಲದಿಂದ ದುಡ್ಡು ಬಂದಿದೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಯಾಕೆ ಡಿಲೇ ಮಾಡ್ತಾಯಿದ್ರಿ, ಡಿಲೇ ಮಾಡಿದಷ್ಟು ಕೂಡ ಅನುಮಾನಗಳು ಉಟ್ಕೊಳ್ತವೆ. ಹಾಗಾಗಿ ಕೂಡಲೇ ಲೆಕ್ಕವನ್ನು ನೀವು ಚುತ್ತ ಮಾಡಬೇಕು ಅನ್ನುವಂಥದ್ದು. ಒಂದು ವೇಳೆ ಒಂದು ವಾರದೊಳಗೆ ನೀವೇನಾದರೂ ಲೆಕ್ಕ ಕೊಡದೇ ಇದ್ದರೆ ನಾವು ಬೇರೆ ರೀತಿಯಲ್ಲಿ ವಿನೂತನ ರೀತಿಯಲ್ಲಿ ಅದನ್ನು
ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿ ಟಿ ವೀರಪ್ಪ ನಾಗನಗೌಡ ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿ ಟಿ ವೀರಪ್ಪ ಹಾಗೂ ಎಂ ಬಿ ನಾಗನಗೌಡ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪಾರದರ್ಶಕತೆ ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಜನತೆಯ ಮುಂದಿಡುವುದು ಜಿಲ್ಲಾಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು. ಸಮ್ಮೇಳನಕ್ಕೆ ಸರ್ಕಾರದಿಂದಲೇ ಕೋಟಿಗಟ್ಟಲೆ ಹಣ ನೀಡಲಾಗಿದೆ. ಸಮಿತಿಗಳನ್ನು ರಚಿಸಿ ಹಣ ಹಂಚಲಾಗಿದ್ದು ಗಣಕೀಕೃತ ಸಹಾಯವಿರುವ ಕಾಲದಲ್ಲಿ ಲೆಕ್ಕಪತ್ರ ನೀಡಲು 3 ತಿಂಗಳು ಬೇಕೆ ಅಂತ ಪ್ರಶ್ನಿಸಿದ ಅವರು, ಸಮ್ಮೇಳನ ಪೂರ್ವದಲ್ಲಿಯೇ ಸೋಷಿಯಲ್ ಆಡಿಟಿಂಗ್ ಮಾಡಲು ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಸಮ್ಮೇಳನದ ತಿಂಗಳ ನಂತರ ಲೆಕ್ಕಪತ್ರ ಬಹಿರಂಗಪಡಿಸಲು ಕೋರಲಾಯಿತು. ಆಗ 1 ತಿಂಗಳ ಕಾಲಾವಕಾಶ ಕೇಳಿದ್ದ ಜಿಲ್ಲಾಧಿಕಾರಿಗಳು ಇಷ್ಟು ದಿನ ಕಳೆದರೂ ಕೂಡ ಸಮ್ಮೇಳನದ ಲೆಕ್ಕಪತ್ರ ಜನರ ಮುಂದಿರಿಸಿಲ್ಲ ಅಂತ ದೂರಿದರು. ಸಾಹಿತಿಗಳು ಎಷ್ಟು ಜನ ಸಾಹಿತಿಗಳು ಇವತ್ತಿನ 40-50 ಕೋಟಿಗಿಂತೂ ಕಡಿಮೆ ಆಗಿಲ್ಲ. ಈ ಮಂಡ್ಯದ ಈಗ 30 ಕೋಟಿ ಅಧಿಕೃತ ಮೊದಲೇ ಆಗಿತ್ತು. ಆಮೇಲೆ ಮತ್ತೆ ಬಿಡುಗಡೆ ಆಗಿರೋದು ಇದೆಲ್ಲ ಸೇರಿ 50 ಅಕ್ಕಪಕ್ಕ ಅಷ್ಟಾಗೇ ಆಗದೆ ಅಂತ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅದೇ ಎಲ್ಲ ಉಪಸಮಿತಿಗಳಿಗೆಲ್ಲ ಹಂಚಿರ್ತಾರೆ, ನೀವು ಈ ಸಮಿತಿ ಇಷ್ಟು ಖರ್ಚು ಮಾಡಿ ಅಂತ ಹೇಳಿರ್ತಾರೆ. ಆದರೆ ಒಂದು ಸ್ನೇಹಿತರೆ, ಮಹಿಳಾ ಸಮಿತಿಯ ಎಷ್ಟೋ ಲಕ್ಷ ಹಣವನ್ನು ಸುನಂದಾ ಜಯರಾಮ್ ಅವರು 15 ದಿವಸದಲ್ಲಿ ಲೆಕ್ಕ ಕೊಟ್ಟು ನೋಡಿ ಇಷ್ಟು ಉಳಿದಿದೆ ಅಂತ ಡಿ ಸಿ ಕೈ ಕೊಡೋಕ್ಕೆ ಸಾಧ್ಯ ಆದರೆ ಉಳಿದವ್ರಿಗೆ ಯಾಕೆ ಆಗಲಿಲ್ಲ? ಅದು ಎಲ್ಲ ಸಮಿತಿಯವರು ಹಂಗೆ ತಾನೆ, ಅವರವರಿಗೆ ಸಮಿತಿಗೆ ಮೆರವಣಿಗೆಗಿಷ್ಟು, ಇನ್ನೊಂದಕ್ಕಿಷ್ಟು, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಷ್ಟು ಅಂತೆಲ್ಲ ಹಂಚಿರ್ತಾರಲ್ವ. ಆ ಜವಾಬ್ದಾರಿ ಅವ್ರದ್ದು ಮಾಡಬೇಕಿತ್ತು. ನೋಡಿ ನಮ್ದಿಷ್ಟು ಉಳಿದದೆ, ಇಲ್ಲ ನಮ್ದಿಷ್ಟು ಶಾರ್ಟೇಜ್ ಆಗದೆ, ಅದನ್ನು ಕೊಡೋಕ್ಕೆ 2 ತಿಂಗಳು 3 ತಿಂಗಳು. ಯಾಕೆಂದರೆ ಅವ್ರಿಗೆ 15 ದಿವಸದಲ್ಲಿ ಕೊಡೋಕ್ಕೆ ಸಾಧ್ಯ ಆದಂಥದ್ದು ಇವ್ರಿಗೆ ಯಾಕೆ 3 ತಿಂಗಳು ಬೇಕು? ಇಲ್ಲೇ ಅದೇ ನೋಡಿ, ನಾವು ದೂರ ಹುಡುಕ ಹೋಗೋದು ಬೇಕಿಲ್ಲ. ಪಾರದರ್ಶಕತೆ ಇದ್ದರೆ, ನಾವು ಮನಸ್ಸು ಸರಿಯಾಗಿದ್ದಿದ್ರೆ ಅದು ಕೆಲಸ ಸರಿಯಾಗಿ ಆಗ್ತದೆ. ಮತ್ತು ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಒಂದು ಗೌರವ ಭಾವನೆ ಬರುವಂಥದ್ದು ಆಗ್ತದೆ. ಹೌದಪ್ಪ ಇಷ್ಟು ಖರ್ಚು ಮಾಡಿದ್ದಾರೆ, ಇಲ್ಲಿ ಲೆಕ್ಕ ಅವ್ರು ಖರ್ಚು ಮಾಡಿರೋದು ಅರ್ಥಪೂರ್ಣವಾಗಿದೆ ಅಂತ ಸಾರ್ವಜನಿಕರು ನಂಬ್ತಾರಾಗ. ನಾವು ಲೆಕ್ಕ ಅವ್ರ ಮುಂದೆ ಒಪ್ಪಿಸಿದಾಗ ಸಾರ್ವಜನಿಕರು ನಮ್ಮ ಬಗ್ಗೆ ಒಂದು ಗೌರವ, ನಂಬಿಕೆ ಬರುವಂಥದ್ದಾಗ್ತದೆ. ಈ ಎಲ್ಲ ದೃಷ್ಟಿಯಿಂದ ಆದಷ್ಟು ಬೇಗ ಜಿಲ್ಲಾಡಳಿತ ಆಗಲಿ ಅಥವಾ ಕೇಂದ್ರ ಪರಿಷತ್ತಾಗಲಿ ಇವರು ಇದನ್ನು ಕೊಡಲೇಬೇಕು. ಯಾಕೆಂದರೆ ಕೇಂದ್ರ ಪರಿಷತ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಮಾತಾಡಿದ್ರೆ ಅವರು ಅದೇನೋ ಅಂತ ಹೇಳ್ತಾರೆ, ಸೆಕ್ಯೂರಿಟಿ ಬೇಕಂತೆ. ಪರಿಷತ್ತಿನ ಇತಿಹಾಸದಲ್ಲಿ ಯಾವ ಅಧ್ಯಕ್ಷನೂ ಸೆಕ್ಯೂರಿಟಿ ಕೇಳಿರಲಿಲ್ಲ. ಕಂಪ್ಯೂಟರ್ಗಳ ಹೆಚ್ಚು ಬಳಕೆ ಇಲ್ಲದ ಸಮ್ಮೇಳನದ ಲೆಕ್ಕಪತ್ರವನ್ನು 1 ತಿಂಗಳಿನಲ್ಲಿ ನೀಡಲಾಗಿತ್ತು. ಹಾವೇರಿಯಲ್ಲಿ ನಡೆದ ಸಮ್ಮೇಳನದ ಲೆಕ್ಕಪತ್ರವನ್ನು ಕೂಡ 1 ತಿಂಗಳಲ್ಲಿ ನೀಡಲಾಯಿತು. ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಸಮ್ಮೇಳನದ ಲೆಕ್ಕಪತ್ರ ನೀಡಲು ವಿಳಂಬ ಮಾಡುತ್ತಿರುವುದು ನೋಡಿದರೆ ಇದರಲ್ಲಿ ನಿಗೂಢವಿದೆ ಅಂತ ಅನುಮಾನ ವ್ಯಕ್ತಪಡಿಸಿದರು. ಲೆಕ್ಕಪತ್ರ ಬಹಿರಂಗಪಡಿಸಲು ಜಿಲ್ಲಾಡಳಿತಕ್ಕೆ ಈಗಾಗಲೇ 3 ಬಾರಿ ಲಿಖಿತ ಮನವಿ ಮಾಡಿದರೂ ಇದುವರೆಗೂ ಲೆಕ್ಕಪತ್ರ ಬಹಿರಂಗ ಮಾಡಿಸಲಾಗಿಲ್ಲ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜಂಟಿಯಾಗಿ ಸಾರ್ವಜನಿಕ ಲೆಕ್ಕ ಕೊಡದಿದ್ದರೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಸಮ್ಮೇಳನ ನಡೆದು 3 ತಿಂಗಳಾಗಿದ್ದು ದೊಡ್ಡ ಮೊತ್ತದ ಲೆಕ್ಕ ಜನರ ಮುಂದಿಡಬೇಕಾದ ಜವಾಬ್ದಾರಿ ಕಸಾಪ ಮತ್ತು ಜಿಲ್ಲಾಡಳಿತದಾಗಿದೆ. 1 ವಾರದೊಳಗೆ ಲೆಕ್ಕವನ್ನು ಸಾರ್ವಜನಿಕರ ಮುಂದಿಡದಿದ್ದರೆ ರಾಜ್ಯಾದ್ಯಂತ ಲೆಕ್ಕ ಕೊಡಿ ಚಳವಳಿ ಆರಂಭಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಹಾವೇರಿನಲ್ಲಿ ನಡೆದಂಥ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಲೆಕ್ಕಾಚಾರಗಳನ್ನು ಕೂಡ 1 ತಿಂಗಳಲ್ಲೇ ಕೊಟ್ಟಿದ್ದರು. ಯಾಕೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಬೇರೆ ಥರದ ಎಲ್ಲ ನಿಮಗೆ ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಇಲ್ಲದಂಥ ಕಾಲದಲ್ಲಿ ಅವರು 94ರಲ್ಲಿ 1 ತಿಂಗಳಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ಕಂಪ್ಯೂಟರು ಮತ್ತು ಇಷ್ಟೆಲ್ಲ ಲೆಕ್ಕ ಪರಿಣಿತರು ಇರತಕ್ಕಂಥ ಈ ಸಂದರ್ಭದಲ್ಲಿ ನೀವು ಕ್ರಮಬದ್ಧವಾದ ಲೆಕ್ಕವನ್ನು ಇಟ್ಟಿದ್ದರೆ ಇಷ್ಟೊತ್ತು ಕೊಡಬೇಕಿತ್ತು ಅಂತ ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ತಂತ್ರಜ್ಞಾನ ಇದೆ, ನಿಮಗೆ ಕಂಪ್ಯೂಟರ್ ಸಹಾಯ ಇದೆ, ಎಲ್ಲವೂ ಇದ್ದಾಗ ಕೂಡ ಯಾಕೆ ಈ ವಿಳಂಬ ಆಗ್ತಾಯಿದೆ? ನಿಮ್ಮ ಲೆಕ್ಕಾಚಾರಗಳು ಕ್ರಮಬದ್ಧವಾಗಿತ್ತು ಅಂದರೆ ಖಂಡಿತ ನಿಮಗೆ ಇಷ್ಟು ಸಮಯ ಬೇಕಿರಲಿಲ್ಲ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಒಂದು ಅಸಮರ್ಪಕತೆ ಆಗಿರ್ಬೋದು, ಅವ್ಯವಸ್ಥೆ ಆಗಿರ್ಬೋದು ಈ ವಿಚಾರದಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಜಿಲ್ಲಾಡಳಿತ ಮತ್ತು ಸಾಹಿತ್ಯ ಪರಿಷತ್ತು ಲೆಕ್ಕಾಚಾರಗಳನ್ನ ಸಾರ್ವಜನಿಕಗೊಳಿಸಲಿಕ್ಕೆ ವಿಳಂಬದ ನೀತಿಯನ್ನು ಅನುಸರಿಸ್ತಿದೆ ಅಂತೇಳಿ ನಾವು ಭಾವಿಸ್ತೀವಿ. ಮತ್ತು ಏಪ್ರಿಲ್ 1ನೇ ವಾರ ತನಕ ಕಾಲಾವಕಾಶ ಕೊಟ್ಟು ಅಷ್ಟರೊಳಗಡೆ ಅವರು ಸಾರ್ವಜನಿಕವಾಗಿ ಲೆಕ್ಕಪತ್ರಗಳನ್ನ ಮಂಡಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ಹೈಕೋರ್ಟ್ಗೆ ರಿಟರ್ನ್ ಕೂಡ ಹಾಕ್ತೀವಿ. ಮತ್ತು 2ನೇದಾಗಿ ರಾಜ್ಯಾದ್ಯಂತ ಸಾರ್ವಜನಿಕವಾಗಿ ಲೆಕ್ಕ ಕೊಡಿ ಅಭಿಯಾನವನ್ನು ಆರಂಭಿಸ್ತೀವಿ. ಈಗಾಗಲೇ ಬಾಡೂಟದ ವಿಚಾರದಲ್ಲಿ ಏನು ಇಡೀ ರಾಜ್ಯದಲ್ಲಿ ಬಾಡೂಟ ತರಬೇಕು, ಒಂದು ಸಾಂಸ್ಕೃತಿಕವಾಗಿ ಒಂದು ಮೌಲ್ಯವಾಗಿ ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ಇಡೀ ರಾಜ್ಯದ ಮಟ್ಟದಲ್ಲಿ ಒಂದು ಕೂಗೆದಳ್ತು. ಸಾಹಿತ್ಯ ಪರಿಷತ್ತನ್ನು ಸ್ವಚ್ಛಗೊಳಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಲೆಕ್ಕ ಕೊಡಿ ಅಭಿಯಾನವನ್ನು ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ ವಿಚಾರಕ್ಕೆ. ಗೋಷ್ಠಿಯಲ್ಲಿ ಸಂತೋಷ್, ರಾಜೇಂದ್ರ ಬಾಬು, ಅರವಿಂದ ಪ್ರಭು, ಎಚ್.ಡಿ. ಜಯರಾಮ್, ಸಿ. ಕುಮಾರಿ ಉಪಸ್ಥಿತರಿದ್ದರು. ಜೀವಧಾರೆ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಜಗುರು ಭಗತ್ ಸಿಂಗ್, ಸುಖದೇವರ ಹುತಾತ್ಮರ ದಿನವನ್ನು ದೀಪ ನಮನ ಕಾರ್ಯಕ್ರಮದ ಅಂಗವಾಗಿ ಮಂಡ್ಯ ನಗರದ ಬಿ ರಸ್ತೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪ್ರತಿ ವರ್ಷ ಕೂಡ ಈ ದಿನ ಏನು ಬರ್ತದೆ, ಜೀವಧಾರೆ ಟ್ರಸ್ಟ್ ವತಿಯಿಂದ ಬಿ ರೋಡಲ್ಲಿ ಪ್ರತಿ ವರ್ಷ ಕೂಡ ರಾಜಗುರು ಭಗತ್ ಸಿಂಗ್ ಮತ್ತು ಸುಖದೇವರು ಅತ್ಯಂತ ಸರಳವಾಗಿ ಆದರೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು
ಮಾಡ್ಕೊಂಡು ಬರ್ತಿರ್ತಾರೆ. ಜೀವಾಧಾರ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಟರಾಜ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅತ್ಯಂತ ಭಾವನಾತ್ಮಕವಾಗಿ ಈ ಕಾರ್ಯಕ್ರಮ ನಡೆಯಿತು ಮತ್ತು ಅನೇಕ ಗಣ್ಯರು ಆ ಮಹನೀಯರ ಬಗ್ಗೆ ಗುಣಗಾನವನ್ನು ಮಾಡಿದರು. ಜೀವಧಾರೆ ಟ್ರಸ್ಟ್ ವತಿಯಿಂದ ರಾಜಗುರು ಭಗತ್ ಸಿಂಗ್ ಸುಖದೇವರವರ ದೀಪನಮನ ಕಾರ್ಯಕ್ರಮ ಮಂಡ್ಯ ನಗರದ ಬೀದಿ ರಸ್ತೆಯಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಬಜರಂಗ ಸೇನಾ ದಳದ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಯೋಗಣ್ಣರವರು ದೀಪ ಬೆಳಗಿಸಿ ರಾಜಗುರು ಭಗತ್ ಸಿಂಗ್ ಸುಖದೇವರವರ ಗಮನ ಸಲ್ಲಿಸಿದರು. ಸಾರ್ವಜನಿಕರು ಕೆಲಕಾಲ ಮೌನಾಚರಣೆ ಮಾಡಿ ಆಕಾಶಬುಟ್ಟಿಯನ್ನು ಬೆಳಗಿ ಜೈಕಾರ ಕೂಗಿ ಪುಷ್ಪ ನಮನಕ್ಕೆ ಗೌರವ ಸಲ್ಲಿಸಿದರು. ಬಜರಂಗ ಸೇನಾ ದಳದ ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ, ಭಗತ್ ಸಿಂಗ್ರಂತಹ ದೇಶ ಪ್ರೇಮವನ್ನು ಪ್ರತಿಯೊಬ್ಬರು ನೆನೆಯಬೇಕಿದೆ. ಅವರು ದೇಶಕ್ಕೆ ನೀಡಿದ ತ್ಯಾಗ ಬಲಿದಾನವನ್ನು ನಾವು ಎಂದಿಗೂ ಸ್ಮರಿಸಬೇಕು ಅಂತ ಹೇಳಿದರು. ಈ ರೀತಿ ಲಕ್ಷಾಂತರ ಜನ ತಮ್ಮ ದೀಪದೈತಿ ಹುರಿದು ಹೋಗಿದ್ದಾರೆ. ಅದರಲ್ಲಿ ಜ್ಞಾತ ಅಜ್ಞಾತ ತುಂಬ ಜನ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಅವರಿಗೂ ಸಹ ನಾವು ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ರಾಜ್ಗುರು ಭಗತ್ ಸಿಂಗ್ ಮತ್ತು ಸುಖದೇವ್ ಅವರ ಒಂದು ತ್ಯಾಗವನ್ನು ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ಸುದಿನ ಇವತ್ತು. ಭಗತ್ ಸಿಂಗ್ ಕೇವಲ 23 ವರ್ಷಕ್ಕೆ ಅತ್ಯಂತ ಖುಷಿಯಾಗಿ ನೇಣಿಗೆ ತನ್ನ ಕೊಡನ್ನು ಹೊಡೆದಂಥ ಮಹಾವೀರ, ಅತ್ಯಂತ ಸುಹೃದ್ರೂಪಿ, ತುಂಬ ವಿದ್ಯಾವಂತ. ಆತನ ಇಂಗ್ಲೀಷನ್ನು ನೀವು ಯಾರಾದರೂ ಜೈಲಿನ ಅಧಿಕಾರಿಗಳಿಗೆ ಆತನ ಲೆಟರ್ಗಳನ್ನ ಕರೆಸ್ಪಾಂಡ್ ಮಾಡ್ತಾ ಇರ್ತಾನೆ. ಆ ಲೆಟರ್ಗಳೇನಾದರೂ ನಿಮ್ಗೆ ಸಿಕ್ಕಿದ್ರೆ ನೋಡಿ, ಅಥವಾ ಆನ್ಲೈನಲ್ಲಿ ತೆಗೆದು ನೋಡಿ, ಅಥವಾ ಪುಸ್ತಕದಲ್ಲಿ ತೆಗೆದು ನೋಡಿ. ಬ್ರಿಟಿಷರು ಸಹ ನಾಚ್ಕೋಬೇಕು, ಅಷ್ಟು ಉತ್ಕೃಷ್ಟವಾದ ಇಂಗ್ಲೀಷು, ಅಷ್ಟು ಉತ್ಕೃಷ್ಟವಾದ ಬರವಣಿಗೆ. ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಯೋಗಣ್ಣ ಮಾತನಾಡಿ, ದೇಶಕ್ಕಾಗಿ ಪ್ರಾಣತೆತ್ತವರನ್ನು ನಾವು ಎಂದಿಗೂ ಮರೆಯಬಾರದು ಅಂತ ತಿಳಿಸಿದರು. ಜೀವಧಾರೆ ತಂಡದ ನಾಯಕನಾಗಿ ಇವತ್ತು ನಟರಾಜು ಹಾಗೂ ಅವರ ಸಹವರ್ತಿಗಳು ಏನಿದ್ದೀರಿ ಇಲ್ಲಿ, ಪ್ರತಿಯೊಬ್ಬರಿಗೂ ಇಂಥ ಕಾರ್ಯ ಮಾಡೋಕ್ಕೆ ಭಗವಂತ ಅವಕಾಶ ಕೊಡಲಿ. ಅದೇ ರೀತಿ ಈಗ ರೈತ ಯೋಧನ ಏನು ನೆನೆಸ್ಕೋತಾ ಇದ್ದೀವೋ ನಾವು, ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚು ನೆನೆಸ್ಕೊಂಡು ಈ ಒಂದು ಮಾರ್ಗದರ್ಶಕರಾಗಿರಲಿ. ಅದೇ ರೀತಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರೆಲ್ಲರನ್ನೂ ಕೂಡ ಪ್ರತಿ ವರ್ಷವೂ ಕೂಡ ನೆನೆಸ್ಕೊಳ್ಳುವಂಥ ಕೆಲಸ ಆಗಬಾರ್ದು, ಪ್ರತಿ ದಿನ ನೆನೆಸ್ಕೊಳ್ಳುವಂಥ ಕೆಲಸ ಆಗಬೇಕು ಅಂತೇಳಿ ನನ್ನ ಮಾತು. ನಂತರ ಜೀವಧಾರೆ ಟ್ರಸ್ಟ್ ಅಧ್ಯಕ್ಷರಾದ ನಟರಾಜು ಹಾಗೂ ಸಂಘಟಕರು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯ PSI ಸುನೀಲ್ ಕುಮಾರ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಜೀವಧಾರೆ ಟ್ರಸ್ಟ್ನ ಪ್ರಶಾಂತ್, ಉಮೇಶ್, ಶಶಿಧರ್, ಸಚಿನ್, ಸಂತೋಷ್, ನಂದಿ, ಸಿದ್ದರಾಜು, ಮನು ಸೇರಿದಂತೆ ಸಾರ್ವಜನಿಕರು ಹಾಗೂ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೇರ್ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಕೇರ್ಪೇಟೆಯ ಗ್ರಾಮ ರಕ್ಷಕ ಅಂತಲೇ ಕರೆಯುವ ಶಕ್ತಿ ದೇವರಾದ ಶ್ರೀ ಮುತ್ತುರಾಯ ಸ್ವಾಮಿಯವರ ಪಲ್ಲಕ್ಕಿ ರಥೋತ್ಸವ, ಜಾತ್ರೋತ್ಸವ ಹಾಗೂ ಹಸಿರು ಬಂಡಿ ಉತ್ಸವವು ಸಡಗರ ಸಂಭ್ರಮದಿಂದ ನೆರವೇರಿತು. ಕೇರ್ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಕೇರ್ಪೇಟೆ ಗ್ರಾಮ ರಕ್ಷಕ ಶಕ್ತಿ ದೇವರಾದ ಶ್ರೀ ಮುತ್ತುರಾಯ ಸ್ವಾಮಿಯವರ ಪಲ್ಲಕ್ಕಿ ರಥೋತ್ಸವ, ಜಾತ್ರಾ ಮಹೋತ್ಸವ ಮತ್ತು ಹಸಿರು ಬಂಡಿ ಉತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ಪಟ್ಟಣದ ಮುತ್ತುರಾಯ ಸ್ವಾಮಿ ದೇವಾಲಯದ ಆವರಣದಿಂದ ಆರಂಭವಾದ ಪಲ್ಲಕ್ಕಿ ರಥೋತ್ಸವವು ಹಳೆ ಹೇಮಗಿರಿ ರಸ್ತೆ, ಅಗ್ರಹಾರ ಬಡಾವಣೆ, ಈಶ್ವರ ದೇವಾಲಯ, ಗಣಪತಿ ದೇವಾಲಯ ಮಾರ್ಗವಾಗಿ ಸಾಗಿ ಮುಕ್ಕಟ್ಟಿ ಚೌಕ ಮತ್ತು ದುರ್ಗಭವನ ವೃತ್ತದ ಮೂಲಕವಾಗಿ ಗ್ರಾಮ ದೇವತೆ ದೊಡ್ಡಕೇರಮ್ಮ ದೇವಾಲಯದ ಮಾರ್ಗದಿಂದ ಸ್ವಾಸ್ಥ್ಯ ತಲುಪಿತು. ಯುವಕರು ಪಲ್ಲಕ್ಕಿ ಉತ್ಸವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸಡಗರ ಸಂಭ್ರಮದಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಶ್ರೀ ಮುತ್ತುರಾಯ ಸ್ವಾಮಿ ದೇವರ ಮೆರವಣಿಗೆ ನೆರವೇರಿಸಿದರು. 3 ದಿನಗಳ ನಡೆಯುವ ಮುತ್ತುರಾಯ ಸ್ವಾಮಿ ದೇವರ ಹಬ್ಬದ ಅಂಗವಾಗಿ ಇಡೀ ರಾತ್ರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಎತ್ತುಗಳ ಮೂಲಕ ಬಂಡಿ ಉತ್ಸವ, ಮುತ್ತುರಾಯ ಸ್ವಾಮಿ ಉತ್ಸವ ಮೂರ್ತಿಯನ್ನು ಹೆಗಲ ಮೇಲೆ ಹೊತ್ತು ರಾತ್ರಿಯೆಲ್ಲ ಮೆರವಣಿಗೆ ಮಾಡಲಾಯಿತು. ಪಟಾಕಿ, ಮದ್ದುಗುಂಡು ಸಿಡಿಸಿ ಸಂಭ್ರಮಿಸಲಾಯಿತು. ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಮಾತನಾಡಿ, ಕೇರ್ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆ, ಅಂಬೇಡ್ಕರ್ ನಗರದ ಎಲ್ಲ ವರ್ಗದ ಜನರು ಒಟ್ಟಿಗೆ ಸೇರಿ ಮುತ್ತುರಾಯ ಸ್ವಾಮಿ ದೇವರ ಬ್ರಹ್ಮ ರಥೋತ್ಸವ ಮತ್ತು ಬಂಡಿ ಉತ್ಸವ ಮತ್ತು ಹಬ್ಬವನ್ನು ಅತ್ಯಂತ ಭಕ್ತಿ ಆಚರಣೆ ಮಾಡುತ್ತಿದ್ದಾರೆ ಅಂತ ಅವರು ಹೇಳಿದರು. ಹಬ್ಬದ ಅಂಗವಾಗಿ ತಳಿರು ತೋರಣ, ವಿದ್ಯುತ್ ದೀಪ ಅಲಂಕಾರದಿಂದ ಕಂಗೊಳಿಸಲಾಯಿತು. ಮಹಿಳೆಯರು ಮನೆಯ ಮುಂದೆ ದೇವಾಲಯದ ಆವರಣದಲ್ಲಿ ಬಗೆಯ ಬಣ್ಣದ ರಂಗೋಲಿ ಬಿಟ್ಟಿದ್ದರು. ಈ ಸಂದರ್ಭದಲ್ಲಿ ಶಾಸಕರಾದ ಮಂಜು, RTO ಮಲ್ಲಿಕಾರ್ಜುನ ಸ್ವಾಮಿ, ಮನ್ಮೂಲ ನಿರ್ದೇಶಕರಾದ MB ಹರೀಶ್, ಡಾಲು ರವಿ, ಪಂಕಜ ಪ್ರಕಾಶ್, ಸೌಭಾಗ್ಯ ಉಮೇಶ್, ಯಜಮಾನರಾದ ಹೆಗಡೆ ಕೃಷ್ಣೇಗೌಡ, K ಶ್ರೀನಿವಾಸ್, ಕಡ್ಲೆಕಾಯಿ ಕೃಷ್ಣಪ್ಪ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಚಿಕ್ಕಮಂಡ್ಯದಲ್ಲಿ ನಿರ್ಮಿಸಲಾಗಿರುವ ನೂತನ ಕಾರ್ಮಿಕ ಭವನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಾಯಿತು. ಸರ್ಕಾರಿ ಯೋಜನೆಗಳ ಸವಲತ್ತನ್ನು ಕಾರ್ಮಿಕರು ಪರಿಣಾಮಕಾರಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ತಿಳಿಸಿದರು. ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ ಜಿಲ್ಲಾಡಳಿತ ಮತ್ತು ಸರ್ಕಾರಿ ಸಂಸ್ಥೆಗಳ ಆಶ್ರಯದಲ್ಲಿ ಚಿಕ್ಕಮಂಡ್ಯದಲ್ಲಿ ನಿರ್ಮಿಸಿರುವ ನೂತನ ಕಾರ್ಮಿಕ ಭವನ ಕಟ್ಟಡವನ್ನು ಸಚಿವರು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸರ್ಕಾರ ಕಾರ್ಮಿಕರು, ರೈತರು ಹಾಗೂ ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮ ವಹಿಸುತ್ತಿದೆ ಎಂದು ತಿಳಿಸಿದರು. ಕಾರ್ಮಿಕ ಮುಖಂಡರು ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಮಿಕರಿಗಾಗಿ ಸರ್ಕಾರ ನೀಡುವ ಯೋಜನೆಗಳ ಕುರಿತು ಮನೆ ಮನೆಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಕೈಗೊಳ್ಳಿ, ಆಗ ಸರ್ಕಾರಿ ಯೋಜನೆಗಳು ಜನರನ್ನು ತಲುಪುತ್ತವೆ ಅಂತ ಸಚಿವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಖಾಸಗಿ ವಾಹನ ಚಾಲಕರು ಮೃತಪಟ್ಟ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ನೀಡುವ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ಹಾಗೂ ವಿದ್ಯಾರ್ಥಿ ವೇತನ ಚೆಕ್ ಅನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ CEO
ನಂದಿನಿ, ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಲದಂಡಿ ಸೇರಿದಂತೆ ಅನೇಕರಿದ್ದರು. ಮದ್ದೂರು ತಾಲೂಕು ಆಡಳಿತದ ವತಿಯಿಂದ ಏಪ್ರಿಲ್ 5ರಂದು ಬಾಬು ಜಗಜೀವನ್ ರಾವ್ ಜಯಂತಿ ಮತ್ತು ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರ ಜಯಂತಿ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 26ರಂದು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಸಮಿತಿ ಸಭೆ ಕರೆಯಲಾಗಿದೆ ಅಂತ ಸಮಿತಿಯ ಸದಸ್ಯರಾದ ಚಿದಂಬರ ಮೂರ್ತಿ ತಿಳಿಸಿದ್ದಾರೆ. ಮದ್ದೂರು ತಾಲೂಕು ಆಡಳಿತದ ವತಿಯಿಂದ ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 118ನೇ ಜಯಂತಿ ಮತ್ತು ಏಪ್ರಿಲ್ 14ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 26ರಂದು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ SC/ST ಜಾಗೃತಿ ಸಮಿತಿ ವತಿಯಿಂದ ಮಧ್ಯಾಹ್ನ 3 ಗಂಟೆಗೆ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಅಂತ ಸಮಿತಿ ಸದಸ್ಯ ಚಿದಂಬರ ಮೂರ್ತಿ ತಿಳಿಸಿದರು. ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ SC/ST ಜಾಗೃತಿ ಸಭೆಯಲ್ಲಿ ಮಾತನಾಡಿದ ಅವರು, ಇಬ್ಬರು ಮಹಾನ್ ಗಣ್ಯರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಸಂಬಂಧ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು, ಸಭೆಯ ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ಸ್ಮಿತರಂ ವಹಿಸಲಿದ್ದಾರೆ. ಆದ್ದರಿಂದ ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಾಗೂ ದಲಿತ ಸಂಘಟನೆಗಳ ಮುಖಂಡರು ಸಭೆಗೆ ಆಗಮಿಸಿ ಅಗತ್ಯ ಸಲಹೆ ಸಹಕಾರ ನೀಡುವಂತೆ ಕೋರಿದರು. ಶೀಘ್ರವಾಗಿ ಶಾಸಕ ಕೆ. ಮೋದಿ ಅವರ ಅಧ್ಯಕ್ಷತೆಯಲ್ಲಿ SC/ST ಜಾಗೃತಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಶಾಸಕರು ಅಹವಾಲು ಹಾಗೂ ಕುಂದುಕೊರತೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪ್ರೀತಿ ಅನಿಲ್, ರಘು ಅಗಲಹಳ್ಳಿ, ರಾಜೇಂದ್ರ, ಭಾನುಪ್ರಕಾಶ್, ಮರಿದೇವರು ಸೇರಿದಂತೆ ಅನೇಕರಿದ್ದರು. 40 ವರ್ಷಗಳ ನಂತರ ಮಳವಳ್ಳಿ ತಾಲೂಕಿನ ಅಗಸಿನಪುರ ಗ್ರಾಮದ ಶ್ರೀ ಕರಿಬಂಟ ರಾಕಸಮ್ಮ ಮತ್ತು ಮಾಸ್ತಮ್ಮರವರ ಅಗ್ನಿಕುಂಡ ಉತ್ಸವವು ಅದ್ದೂರಿಯಾಗಿ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಉತ್ಸವದಲ್ಲಿ ಭಾಗಿಯಾಗಿದ್ದರು. 40 ವರ್ಷಗಳ ನಂತರ ಮಳವಳ್ಳಿ ತಾಲೂಕಿನ ಅಗಸನಪುರದ ಗ್ರಾಮದ ಶ್ರೀ ಕರಿಬಂಟ ರಾಕಸಮ್ಮ ಮತ್ತು ಮಾಸ್ತಮ್ಮ ಅಗ್ನಿಕುಂಡೋತ್ಸವ ಯಶಸ್ವಿಯಾಗಿ ನಡೆಯಿತು. ಉತ್ಸವದ ಅಂಗವಾಗಿ ಗಣಪತಿ ಪೂಜೆ, ನವಗ್ರಹ ಹೋಮ ನಡೆಯಿತು. ಉತ್ಸವದ ಅಂಗವಾಗಿ ಅಕ್ಕಪಕ್ಕದ ಗ್ರಾಮಗಳಿಂದ ಜನರು ಕೊಂಟು ಹೊಡೆದರು. ನಂತರ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಮುಂಜಾನೆ ಗಂಗೆ ತಡಿಯಿಂದ ಅಗಸನಪುರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಬಸಪ್ಪ ಮತ್ತು ದೇವರ ಅರಗ ಸಮೇತ ಬಂದು ಬೆಳಗಿನ ಜಾವ ಕೊಂಡೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನಂತರ ಮಹಾಮಂಗಳಾರತಿ ನಡೆಯಿತು. ಜೋಗಿಪುರ ಗ್ರಾಮ ಮತ್ತು ಅಗಸನಪುರ ಗ್ರಾಮಗಳಲ್ಲಿ ಪೂಜಾ ಮತ್ತು ಮೆರವಣಿಗೆ ನಡೆಯಿತು. 40 ವರ್ಷದ ನಂತರ ನಡೆದ ಕೊಂಡೋತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ನೇತೃತ್ವವನ್ನು ಶ್ರೀ ಕರಿಬಂಟೇಶ್ವರ ರಾಕಸಮ್ಮ ಮತ್ತು ಮಾಸ್ತಮ್ಮ ದೇವಸ್ಥಾನದ ಅಭಿವೃದ್ಧಿ ಸೇವಾ ಸಮಿತಿ ಮತ್ತು ಅಗಸನಪುರ ಗ್ರಾಮಸ್ಥರು ಮತ್ತು ಜೋಗಿಪುರ ಗ್ರಾಮಸ್ಥರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಅಂತ ದೇವಸ್ಥಾನದ ಅಧ್ಯಕ್ಷರಾದ ಲೋಕೇಶ್ ತಿಳಿಸಿದರು. ನಾಯಕ್ಕೆ ಒಯ್ತಾವಳಮ್ಮ ಅಗಸನಪುರ ಬೀದಿಯೊಳಗೆ ರಾಕಾಸಮ್ಮ. ಮಧುಬಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಈಗಾಗಲೇ ಚರ್ಚೆಯಾಗಿದೆ. ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ತನಿಖೆ ಮಾಡಿಸುವುದಾಗಿ ಭರವಸೆ ನೀಡಿದ್ದಾರೆ. ರಾಜಾರಣ್ಣ ಅವರ ಬಳಿಯೂ ಕೂಡ ಮಾತನಾಡಿರುವುದರಿಂದ ಇನ್ನೆರಡು ದಿನದಲ್ಲಿ ತನಿಖೆ ಆರಂಭವಾಗಲಿದೆ ಅಂತ ಸಚಿವ ಚೆಲುವರಾಯಸ್ವಾಮಿ ಮಂಡ್ಯದಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ ಅವರು, ಮಧುಬಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಚರ್ಚೆಯಾಗಿದೆ. ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ತನಿಖೆ ಮಾಡಿಸುವುದಾಗಿ ಹೇಳಿದ್ದಾರೆ. ರಾಜಣ್ಣ ಅವರ ಬಳಿಯೂ ಮಾತನಾಡಿರುವುದರಿಂದ ಇನ್ನೆರಡು ದಿನದಲ್ಲಿ ತನಿಖೆ ಆರಂಭವಾಗಲಿದೆ ಅಂತ ಅವರು ಹೇಳಿದರು. ಮಧುಬಲೆ ಬಗ್ಗೆ ವರದಿ ಬಂದಾಗ ನೋಡೋಣ. ಇಂತಹ ಬೆಳವಣಿಗೆ ಸರಿಯಲ್ಲ. ಇದರಲ್ಲಿ DK ಶಿವಕುಮಾರ್ ಅಥವಾ ಅವರ ಸಹೋದರರ ಪಾತ್ರ ಇಲ್ಲ. ಅವರು ಸೋಲಿನ ಆತ್ಮಲೋಕನ ಮಾಡಿಕೊಳ್ಳುವುದನ್ನು ಬಿಟ್ಟು ಬೇರೆ ರೀತಿ ಮಾತನಾಡುತ್ತಿಲ್ಲ. ರಾಜಣ್ಣ ಅಥವಾ ಅವರ ಮಗ ಇವರೇ ಮಾಡಿದ್ದಾರೆ ಎಂದು ಎಲ್ಲೂ ಹೇಳಿಲ್ಲ. ಈ ಹಿಂದೆ BJPಯವರೇ ಇಂಥದ್ರಲ್ಲಿ ಸಿಲುಕಿದೆಂಬುದನ್ನು ನೋಡಿದ್ದೇವೆ. ಯಾರೇ ಮಾಡಿದರೂ ಇದು ಒಳ್ಳೆಯದಲ್ಲ, ಮೊದಲು ವರದಿ ಬರಲಿ ಅಂತ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. DK ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನತೆ ಛತ್ರಿಗಳೆಂದು ಹೇಳಿರುವುದನ್ನು ನಾನು ಸಮರ್ಥಿಸಿಕೊಳ್ಳುವುದಿಲ್ಲ. ಆದರೆ ಅವರು ಪ್ರೀತಿಯಿಂದ ಹೇಳಿದ್ದಾರೋ ಬಾಯಿ ಮಾತಿನ ಹೇಳಿದ್ದಾರೋ ಗೊತ್ತಿಲ್ಲ. ಅವರೊಂದಿಗೆ ಚರ್ಚೆ ನಡೆಸಿ ಇಂತಹ ಮಾತುಗಳು ಇನ್ನು ಮುಂದೆ ಬೇಡ ಎಂದು ಮನವಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಛತ್ರಿಗಳು ಅನ್ನೋದನ್ನ ಡಿಪೆಂಡ್ ಮಾಡ್ಕೊಳ್ಳಲ್ಲ, ಅದು ಸರಿ ಅಂತ ಅವ್ರಿಗೆ ಅಭಿನಂದನೆ ಹೇಳಲ್ಲ. ಬಟ್ ಆದರೆ ಬಾಯಿ ತಪ್ಪಂದ್ರೋ ಸಲಿಗೆಯಿಂದ ಅಂದ್ರೋ ಅದು. ಬಟ್ ಇನ್ನು ಮುಂದೆ ಅವರು ಸಹ ನನಗೆ ಹಿರಿಯವರು, ನಮ್ಮ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು, ನನಗೆ ಅವ್ರ ಬಗ್ಗೆ ಗೌರವ ಇದೆ, ವಿಶ್ವಾಸ ಇದೆ. ನಾನು ಪರ್ಸನಲ್ಲಾಗಿ ಕೂತ್ಕೊಂಡಾಗ ಸಾಯ್ತು ನಿಮ್ಮ ಮೇಲೆ ಇವರೆಲ್ಲ TVಯವರೆಲ್ಲ ಹರಿದಾರೋದು ಮತ್ತು ನಮ್ಮ ಆಪೋಸಿಟವ್ರು ನಮ್ಮನ್ನ ಹೊಗಳಕ್ಕಾಗತ್ತಾ? ಏನೂ ಸಿಗದೆ ಇದ್ದಾಗ ಯಾವ್ದಾರೋ ಒಂಥದ್ದು ಸಿಕ್ಕಿದಾಗ ಅದರಲ್ಲಿ ಎಲ್ಲ ಇದ್ರಲ್ಲ. ಈಗ ಜನತಾದಳದವ್ರು ಇಷ್ಟೆಲ್ಲ ಆಗ್ತಾರಲ್ಲ. ಮಂಡ್ಯದಲ್ಲಿ ಐತಿಹಾಸಿಕವಾಗಿ ಸ್ಥಾಪನೆಯಾಗುತ್ತಿರುವ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಕೇಂದ್ರದ ಸಚಿವರೇ ಪಕ್ಷದವರೇ ಆಕ್ಷೇಪಣೆ ವ್ಯಕ್ತಪಡಿಸಿರುವುದು, ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಜಿಲ್ಲೆಯ ಜನರ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ. ನಾನು ಯಾವತ್ತೂ ಕುಮಾರಸ್ವಾಮಿ ಬಗ್ಗೆ ಲಘುವಾಗಿ ಮಾತನಾಡಿಲ್ಲ. ಅವರನ್ನ ಸ್ನೇಹಿತರು ಅಂತ ಸಂಬೋಧಿಸ್ತೇನೆ. ಅವರು ಮಾತ್ರ ನನ್ನ ಶತ್ರುವಾಗಿ ನೋಡುತ್ತಾರೆ. ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ ಅವರ ಬಗ್ಗೆ ರಾಜಕೀಯವಾಗಿ ಎಂದೂ ಮಾತನಾಡಿಲ್ಲ. ಅವರ ಬಗ್ಗೆ ನಮಗೆ ಗೌರವ ಇದೆ ಅಂತ ಅವರು ತಿಳಿಸಿದರು. ಸೊ ಎಲ್ಲ ರೀತಿ ಸಂಶೋಧನೆಗೆ ಅನುಕೂಲ ಆಗ್ತದೆ. ಇಂಥದ್ದನ್ನು ಅವ್ರ ತಮ್ಮ ಭಾಳ ಹೋರಾಟ ಮಾಡಿ ಮೊನ್ನೆ ರಾತ್ರಿ ನನಗೆ ಚರ್ಚೆಗೆ ಅವಕಾಶ ಕೊಡಬೇಕು, ಇಲ್ಲಿ ದಾಣಿ ಕೂತ್ಕೊತೀನಿ ಅಂತಾರೆ. ಅವ್ರ ತಮ್ಮ ಮಾತೇ ಆಡ್ತಾ ಇಲ್ಲ. ನನಗೆ ನಮ್ಮ ಅಪ್ಪನಿಗೆ ನಿನಗೆ ಎಲ್ಲ ಶಕ್ತಿ ಕೊಟ್ಟಿರೋದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಬಗ್ಗೆ ಮಾತಾಡಬೇಡ. ಮಂಡ್ಯ ಜಿಲ್ಲೆಯಲ್ಲಿ ಸಂಶೋಧನೆ ವಿಶ್ವವಿದ್ಯಾಲಯ ಆಗ್ತಾ ಇರೋದು ನಮ್ಗೆ ಸಂತೋಷ ಅಂತ ಹೇಳಪ್ಪ ಅಂತ ಹೇಳೇ ಇಲ್ಲ ಅವ್ರ ತಮ್ಮ. ಏಷ್ಯಾ ಖಂಡದಲ್ಲೇ ಐತಿಹಾಸಿಕ ಕ್ಷೇತ್ರವಾದ ಮಂಡ್ಯ ತಾಲೂಕಿನ ಟನಲ್
ಹುಲಿಕೆರೆ ಗ್ರಾಮದಲ್ಲಿರುವ ವಿಸಿ ನಾಲೆ ಸುರಂಗವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ವೀಕ್ಷಣೆ ಮಾಡಿದರು. ಏಷ್ಯಾ ಖಂಡದಲ್ಲೇ ಐತಿಹಾಸಿಕ ಕ್ಷೇತ್ರವಾದ ಮಂಡ್ಯ ತಾಲೂಕು ಟನಲ್ ಹುಲಿಕೆರೆ ಗ್ರಾಮದಲ್ಲಿರುವ ವಿಸಿ ನಾಲೆ ಸುರಂಗ ವೀಕ್ಷಣೆಯನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್ರವರು ವೀಕ್ಷಣೆ ಮಾಡಿದರು. ನಂತರ ಮಾತನಾಡಿದವರು, ಈ ಸ್ಥಳ ತುಂಬ ಭವ್ಯವಾಗಿದ್ದು ಈ ಭಾಗದಲ್ಲಿ ಹೆಚ್ಚು ರೈತರು ಕೃಷಿಯಲ್ಲಿ ಅವಲಂಬಿತವಾಗಿದ್ದಾರೆ. ಕನ್ನಂಬಾಡಿ ಕಟ್ಟೆ ನೀರು ವಿಸಿ ನಾಲೆಯ ಮುಖಾಂತರ ಹುಲಿಕೆರೆ ಗ್ರಾಮದಲ್ಲಿ ಹಾದು ಹೋಗುವ ಸಂದರ್ಭ 1927ರಲ್ಲಿ ಸರ್ ವಿಶ್ವೇಶ್ವರಯ್ಯ, ಮೈಸೂರು ಮಹಾರಾಜರು ಸೇರಿದಂತೆ ಅನೇಕ ಇಂಜಿನಿಯರ್ ಒಳಗೊಂಡ ತಂಡ ಸುಮಾರು 10 ಬಾವಿಗಳು ಒಳಗೊಂಡಂತೆ 142 ಅಡಿಗಳ ಎತ್ತರದ ನಿರ್ಮಾಣ ಮಾಡಿದ್ದು ಏಷ್ಯಾ ಖಂಡದಲ್ಲಿ ಇದೊಂದು ವಿಶಿಷ್ಟವಾದ ಯೋಜನೆಯಾಗಿತ್ತು ಅಂತ ಅವರು ತಿಳಿಸಿದರು. ಸಾಹೇಬರು ಈ ಒಂದು ಅವ್ರಿಗೆ ಏನು ಸಂತೋಷ ಆಯಿತು ಅನ್ನೋದನ್ನ ಮಾತಾಡಬೇಕು ಅಂತೇಳಿ ಕೇಳ್ಕೊತಾರೆ. ಗುರುಪ್ರಸಾದ್ ವಕೀಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ವಿಶ್ವೇಶ್ವರಯ್ಯನವರದು ಅತ್ಯುನ್ನತವಾದ ಪ್ರತಿಭೆ ಅಂತ ಹೇಳಿದರೆ ನಾವು ಏನು ಹೇಳಿದಾಗ ಇದನ್ನೆಲ್ಲ ನೋಡಿದರೆ ಸ್ವಲ್ಪ ಕಾಲು ಜಾರಿತು ಅಂದರೆ ತೀರ ನಾವು ನೀರಿಗೆ ಹೋಗಿಬಿಡ್ತೀವಿ. ನಾವು ಇದನ್ನು ಸರ್ಕಾರ ಯಾಕೆ ಗಮನಕ್ಕೆ ತಂದಿಲ್ಲ ಅನ್ನೋದು ನಮಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ. ಇಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಇದನ್ನೆಲ್ಲ ಸರಿ ಮಾಡಿ, ರೇಲಿಂಗ್ ಮಾಡಿ, ಸರಿಯಾದ ಮೆಟ್ಲುಗಳು ಮಾಡಿ, ಜನರು ಬರೋದಕ್ಕೆ ಹೋಗೋದಕ್ಕೆ ಮಾಡಿದರೆ ಅವ್ರಿಗೊಂದು 5 ರೂಪಾಯಿ ಟಿಕೆಟ್ ಇಟ್ಟರೆ ಅಂತ ಹೇಳಿದರೆ ಕೆಲವು ವರ್ಷಗಳಲ್ಲಿ ಮಾಡಿದ ಖರ್ಚೆಲ್ಲ ವಾಪಸ್ ಬಂದು ಹೋಗ್ತದೆ. ಆದ್ದರಿಂದ ಈ ದಿಶೆಯಲ್ಲಿ ಸ್ಥಳೀಯ ಶಾಸಕರು ವಿಧಾನ ಪರಿಷತ್ ಸದಸ್ಯರೇನಾದ್ರು ಅವರು ಈ ಕಡೆಗೆ ತೀವ್ರವಾಗಿ ಗಮನ ಹರಿಸಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಾಗೂ ವಕೀಲ ಗುರುಪ್ರಸಾದ್ ಮಾತನಾಡಿ, ಟನಲ್ ಹುಲಿಕೆರೆ ಸ್ವಗ್ರಾಮವಾಗಿದ್ದು ನನ್ನ ತಾತ ಲಿಂಗೈಕ್ಯ ಚಂದ್ರಯ್ಯನವರು ಈ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಿದರು. ಕನ್ನಂಬಾಡಿ ಕಟ್ಟೆಗೆ 100 ವರ್ಷಗಳ ಇತಿಹಾಸವಿದ್ದು 1927ರಲ್ಲಿ ಸುರಂಗ ಕೊರೆಯುವ ಕೆಲಸ ಆರಂಭವಾಗಿತ್ತು ಅಂತ ಸ್ಮರಿಸಿಕೊಂಡರು. ಭಾಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಕಸವನ್ನು ರಸ ಮಾಡ್ತಕ್ಕಂಥದ್ದು. ಸರ್ ವಿಶ್ವೇಶ್ವರಯ್ಯನವರು, ಮೈಸೂರು ಮಹಾರಾಜರು, ಅವತ್ತಿನ ಮಹಾತ್ಮ ಗಾಂಧೀಜಿಯವರೆಲ್ಲ ಭೇಟಿ ನೀಡಿದಂಥ ಸ್ಥಳ. ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಏನು ಒಣಭೂಮಿಯನ್ನು ಹಸಿರೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರಿಗೂ ಮನೆಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನೀರನ್ನು ಉಣಿಸಬೇಕು ಅಂತೇಳಿ ಸರ್ ವಿಶ್ವೇಶ್ವರಯ್ಯನವರು ಅವತ್ತಿನ ಮೈಸೂರು ಮಹಾರಾಜರ ಜೊತೆ ಚರ್ಚೆ ಮಾಡಿ ಈ ಒಂದು ಟನಲ್ನ ಮಾಡುವಂಥ ಸಂದರ್ಭದಲ್ಲಿ ಆ ನಾಲೆಯನ್ನು ಮಾಡೋದು ಬೇಡ, ಅಂಡರ್ಗ್ರೌಂಡನ್ನಲ್ಲೇ ವಿಶೇಷವಾಗಿ ಒಂದು ಮಾಡೋದ್ರ ಮುಖಾಂತರ ಕೆಲಸ ಕಡಿಮೆ ಆಗ್ತದೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಅದು ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಜನಸಾಮಾನ್ಯರಿಗೆ, ಗ್ರಾಮಸ್ಥರಿಗೆ ಅನುಕೂಲವಾಗೋ ರೀತಿಯಲ್ಲಿ ಟನಲನ್ನು ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ತಾವು ನೋಡ್ಬೋದು. ಮಂಡ್ಯ ತಾಲೂಕು, ಮದ್ದೂರು, ಮಳವಳ್ಳಿ ಎಲ್ಲ ಭಾಗದ ಬೀಗದ ಕೀ ಅಂತಕ್ಕಂಥದ್ದು. ನಾನು ನಮ್ಮ ತಾತ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ಎಚ್ ಚಂದ್ರಯ್ಯನವರು, ಅವರ ಪ್ರೇರಣೆಯಿಂದ ನಾನು 1999 2000ನೇ ಇಸ್ವಿನಲ್ಲಿ ಕಳೆದ 25 ವರ್ಷದ ಹಿಂದೆಯೇ ಕಾವೇರಿ ಹುಟ್ಟು ಮತ್ತು ಗುಟ್ಟು ಅಂತಕ್ಕಂಥ ಒಂದು ಪುಸ್ತಕವನ್ನು ನಾನು ಪ್ರಕಾಶನ ಮಾಡಿದ್ದೆ. ಅದು ಪ್ರತಿಫಲವಾಗಿ ಸಾಹೇಬರು ಹೇಳಿದಂಥ ಸಂದರ್ಭದಲ್ಲಿ ಬನ್ನಿ ನಾವು ವೀಕ್ಷಣೆ ಮಾಡೋದು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಹುಲಿಕೆರೆ ನಂಜಪ್ಪ, ರಾಜೇಗೌಡ, ವಕೀಲ GT ಲೋಕೇಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರಿಗೆ ಕಂದಕ ಬದು ನಿರ್ಮಾಣ ಕುರಿತು ಕಾರ್ಯಾಗಾರ. 224 ತಾಲೂಕಿನಲ್ಲಿ ಕೃಷಿ ಹೊಂಡ ನಿರ್ಮಿಸಲು ಸರ್ಕಾರದಿಂದ ಅವಕಾಶ. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿಕೆ. ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚದ ಲೆಕ್ಕಪತ್ರ ನೀಡಲು ಆಗ್ರಹ. 1 ವಾರದೊಳಗೆ ಲೆಕ್ಕಪತ್ರ ನೀಡಲು ಗಡುವು, ತಪ್ಪಿದರೆ ಲೆಕ್ಕ ಕೊಡಿ ಚಳುವಳಿ ಆರಂಭಿಸುವುದಾಗಿ ಎಚ್ಚರಿಕೆ. ರಾಜಗುರು ಭಗತ್ ಸಿಂಗ್ ಹಾಗೂ ಸುಖದೇವರ ಹುತಾತ್ಮ ದಿನ ಆಚರಣೆ. ಭಗತ್ ಸಿಂಗ್ ರವರ ದೇಶ ಪ್ರೇಮದ ಬಗ್ಗೆ ಗಣ್ಯರ ಪ್ರಶಂಸೆ. ಆಕಾಶ ಬುಟ್ಟಿ ಆರಿಸಿ ಗೌರವ ನಮನ ಸಮರ್ಪಣೆ. KSನ ಸಾಹಿತ್ಯ ಪ್ರಶಸ್ತಿ ಹಾಗೂ ಕಾವ್ಯ ಗಾಯನ ಪ್ರಶಸ್ತಿ ಪ್ರದಾನ. KS ನರಸಿಂಹಸ್ವಾಮಿ ಟ್ರಸ್ಟ್ ಅಭಿವೃದ್ಧಿಗೆ ಭರವಸೆ. ಗಮನ ಸೆಳೆದ ಗೀತಗಾಯನ ಕಾರ್ಯಕ್ರಮ. ಕೇರ್ಪೇಟೆಯಲ್ಲಿ ಶಕ್ತಿ ದೇವತೆ ಮುತ್ತುರಾಯಸ್ವಾಮಿ ಉತ್ಸವ. ಹಸಿರು ಬಂಡಿ ಉತ್ಸವಕ್ಕೆ ಸಾಕ್ಷಿಯಾದ ಅಪಾರ ಭಕ್ತ ಸಮೂಹ. ಭಕ್ತರನ್ನ ಕಾಯೆ ಅಂತ ಪ್ರಾರ್ಥಿಸಿದ ಭಕ್ತವೃಂದ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.